ಕೆ ಸುರೇಶ್ ಅವ್ರಿಗೆಲ್ಲ ಇಡಿ ಎಲ್ಲ ಸಮನ್ಸ್ ಕೊಟ್ಟಿದ್ದಾರೆ. ಏನು ಒಟ್ಟೆ ಇದು ಕಾಂಗ್ರೆಸ್ ನಾಯಕರು ನಿರ್ನಾಮ ಮಾಡಕ್ಕೆ ಓಡಾಡತ್ತೀರಿ ನೋಡಿ. ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ CBI ಮತ್ತು ಇಡಿಯನ್ನು ಯಾವತ್ತೂ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ. ಈ ದಾಖಲೆ ಆಧಾರ ಮೇಲೆ ಇಡಿಯವರು ತನಿಖೆ ಮಾಡ್ತಾರೆ. CBI ಒಂದು ಸ್ವತಂತ್ರವಾದ ತನಿಖಾ ಸಂಸ್ಥೆ, ಇಡಿ ಅದು ಸಹ ಸ್ವತಂತ್ರವಾದ ತನಿಖಾ ಸಂಸ್ಥೆ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ನಮ್ಮ ನರೇಂದ್ರ ಮೋದಿಜಿಯವರು ಇರ್ಬೋದು ಅಥವಾ ಕೇಂದ್ರ ಸಚಿವರ ಸಂಪುಟ ಸದಸ್ಯರು ಯಾರು ಹಸ್ತಕ್ಷೇಪ ಮಾಡಲ್ಲ. ದಾಖಲೆಗಳ ಆಧಾರ ಮೇಲೆ ರೈಡ್ ಮಾಡ್ತಾರೆ. ಏನಾಗಿದೆ, ಕಾಂಗ್ರೆಸ್ನವರಿಗೆ ರಾಜಭವನ, CBI ರಾಷ್ಟ್ರಪತಿಗಳು ಇಡಿ ದುರ್ಬಳಕೆ ಮಾಡ್ಕೊಂಡು ಅಭ್ಯಾಸ, ಎಲ್ಲ ತನಿಖಾ ಸಂಸ್ಥೆಗಳನ್ನು. ಭಾರತೀಯ ಜನತಾ ಪಾರ್ಟಿ ಯಾವುದೇ ತನಿಖಾ ಸಂಸ್ಥೆ ದುರ್ಬಳಕೆ ಮಾಡ್ಕೊಂಡು ಉದಾಹರಣೆ ಇದುವರೆಗೆ ಇಲ್ಲ. ನೋಡಿ, ಈ ಹಿಂದೆ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ನೇತೃತ್ವ ಸರ್ಕಾರ ಅಧಿಕಾರದಾಗಿದ್ದಾಗ ರಾಷ್ಟ್ರಪತಿಗಳ ಆಡಳಿತ ಏರಿದ್ದು ಅಂದಿನ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ. ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ದುರ್ಬಳಕೆ ಮಾಡಿಕೊಂಡಿಲ್ಲ. ಮಾಡ್ಕೊಳ್ಳೋದು ದಾಖಲೆ ಆಧಾರ ಮೇಲೆ ಇಡಿಯವರು, CBI ಇರ್ಬೋದು ತನಿಖೆ ಮಾಡ್ತಾರೆ. ಈಗ ರಾಜ್ಭವನ ನಾವು ದುರ್ಬಳಕೆ ಮಾಡ್ಕೊಂಡಿದ್ದೀವ. ಕಾಂಗ್ರೆಸ್ಸಿನ ಏಜೆಂಟ್ರುಗಳಂತೆ ಹಿಂದೆ ಕೆಲಸ ಮಾಡ್ತಾಯಿದ್ರು. ಅದೇ ರೀತಿ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಅವರ ರಾಜಭವನ ಒಂದು ಕಾಂಗ್ರೆಸ್ ಕಚೇರಿಯಾಗಿತ್ತು. ಇವತ್ತು ಸಹ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳ ಕೆಲಸ ಮಾಡ್ತವೆ. ನಾನು ಕೇಳ್ತೀನಿ, ಆ ಪೊಲೀಸ್ ಇಲಾಖೆ ಅಮಾಯಕರನ್ನ ದುರ್ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಳ್ತಿರಲ್ಲ. ಮೊನ್ನೆ IPL ಇಡೀ RCB ಅಭಿಮಾನಿಗಳು ತಿಂಗಳಗಟ್ಟಲೆ ಸಂಭ್ರಮಾಚರಣೆ ಆಚರಿಸ್ತಿದ್ರು. ಅಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಅವರನ್ನು ಕರ್ನಾಟಕ ಕರೆಸಿ ಸಂಭ್ರಮಾಚರಣೆ ಮಾಡುವ ಬದಲಾಗಿ ನಿಮ್ಮ ಕುಟುಂಬದ ಸದಸ್ಯಗಳನ್ನ ಜೊತೆ ಸೆಲ್ಫಿ ಫೋಟೋ ಸೆಷನ್ ಸೀಮಿತ ಮಾಡಿ 11 ಜನ ಸಾವಾಯಿತು. ಪೊಲೀಸರನ್ನ ಅಮಾನತು ಮಾಡಿದ್ದಾನೆ. ಒಂದು ಕಡೆ ಅವನ್ನ ಈ ಮಂಗಳೂರಲ್ಲಿ ಸುವಸಟ್ಟಿ ಕೊಲೆ. ಇದಕ್ಕೆ ಕಾರಣ ಯಾರು? ಕಾಂಗ್ರೆಸ್ ಸರ್ಕಾರದ ಕುಮ್ಮುಕ್ಕು. ಇದಕ್ಕೆಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ. ಹಾಗಾಗಿ ಎಲ್ಲ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅಭ್ಯಾಸ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾಯಿದ್ರು, ಹಿರಿಯರು ಭಾಳ ದೊಡ್ಡವರು, ಪಾಪ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡ್ತಾರೆ, ಸಂತೋಷ. ಆದರೆ ಈ ಬಳ್ಳಾರಿ 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಆಯಿತು, ಕೊಟ್ಟು ತಲೆದಂಡ ಆಯಿತು. ಚಂದ್ರಶೇಖರ್ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಎಲ್ಲ ಹೊರಗಡೆ ಬಂದು ಮೊನ್ನೆ ತುಕಾರಾಮು ಅವ್ರ ಮಿಸ್ಸಸ್ಸು ಆ ಭಾಗದ ಜಿಲ್ಲೆಯ ಶಾಸಕರ ಮೇಲೆ ಇಡಿ ದಾಳಿ ಮಾಡಿದರು. ಅದಕ್ಕೆ ಏನು ಹೇಳಿದರು? ಅದಕ್ಕೆ ಖರ್ಗೆ ಅವರು ನಾವು MLAಗಳು ನಮ್ಮ ಪಕ್ಷ ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಹಿಂದೆ ನೀವು ಮಾಡಿದಿರಿ, ಹಾಗಾಗಿ ನಿಮ್ಮ ಅನುಭವಗಳನ್ನು ಹೇಳ್ತೀರಿ. ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಇಡಿ, CBI, ರಾಜಭವನ, ರಾಷ್ಟ್ರಪತಿಗಳ ಕಚೇರಿ ದುರ್ಬಳಕೆ ಮಾಡಿಕೊಂಡ್ರೆ ಇವೆಲ್ಲವನ್ನೂ ಮಾಡಿದ್ದು ಕಾಂಗ್ರೆಸ್.